ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಮಣ್ಣಿನ ಕೆರೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ನೀರು ತುಂಬಿಸಬೇಕು ಅಂತಂದೇಳಿ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಪೂರ್ಣಗೊಳ್ಳಬೇಕು ಅಂತಂದೇಳಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ, ಹೊಸದುರ್ಗ, ಹಿರಿಯೂರು, ಚಳ್ಳಕೆರೆ, ಮೊಳಕಾಲ್ಮೂರು 5 ತಾಲೂಕಲ್ಲೂ ನಾವು ಪ್ರತಿಭಟನೆ ಮಾಡಿ, ಧರಣಿ ಮಾಡಿ, ಹೋರಾಟ ಮಾಡಿ, ಅಹೋರಾತ್ರಿ ಧರಣಿಗಳು ಮಾಡಿ ಮತ್ತು ಎಲ್ಲ ತಾಲೂಕು ಬಂದ್ ಮಾಡಿ ಎಲ್ಲ ತಾಲೂಕುಗಳಿಂದ ಪಾದಯಾತ್ರೆ ಮೂಲಕ ಈಗ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ವಿ. ರಾಜ್ಯ ಸರ್ಕಾರ ಈ ಬರುವ ಬಜೆಟಲ್ಲಿ 5,000 ಕೋಟಿ ಇಡಲೇಬೇಕು ಮತ್ತು ಕೇಂದ್ರ ಸರ್ಕಾರ ಘೋಷಿಸತಕ್ಕಂಥ ಮೋದಿಯವರು ಬಂದು ಘೋಷಣೆ ಮಾಡಿರ್ತಕ್ಕಂಥ 5,300 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಹಣ ಬಿಡುಗಡೆ ಮಾಡದೆ ಹೋದರೆ ನಾವು ಜಂತರ್ ಮಂತರ್ ಬಂದು ಕೇಂದ್ರ ಸರ್ಕಾರದ ಚಳವಳಿ ಮಾಡಲಿಕ್ಕೆ ತಯಾರಾಗಿದ್ದೀವಿ, ಧರಣಿ ಮಾಡಲಿಕ್ಕೆ. ಮತ್ತು ನಮ್ಮ ಜಿಲ್ಲಾ ನೀರಾವರಿ ಸಚಿವರು ಧರಣಿ ಸ್ಥಳ ಬರಬೇಕು ಅಂತ ಹೇಳಿದ್ರು. ಧರಣಿ ಸ್ಥಳ ಬರೆದವರೇ ನಾವೀಗ ಜೈಲು ಬರೋ ಚಳವಳಿ ತೀರ್ಮಾನ ತಗೊಳ್ತೀವಿ. ರೈತರು ಎಲ್ಲರ ಪೂರ್ವ ಜಿಲ್ಲೆಯಾಗ ಚಿಂತಿಲ್ಲ, ನೀರಾವರಿ ಸಚಿವರು ಬರಲೇಬೇಕು. ಯಾಕಂದ್ರೆ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಆಲ್ರೆಡಿ ಮನವಿ ಕೊಟ್ಟಿದ್ದು, ಇದುವರೆಗೂ ಬಂದಿಲ್ಲ. ಅವರು ನಮ್ಮ ಸಭೆ ಮುಗಿರೊಳಗಾಗಿ ಬರಬೇಕು. ಬರೆದವರೇ ಇಲ್ಲಿ ಆಗುವಗಳಿಗೆ ಜಿಲ್ಲಾಡಳಿತನೇ ಹೊಣೆಯಾಗುತ್ತೆ. ಈ ಜಿಲ್ಲೆಯ ರಾಜಕಾರಣಿಗಳು ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ ಎಲ್ಲ ಭದ್ರಾ ಮೇಲ್ದಂಡೆ ವೀಕ್ಷಣೆ ಮಾಡಕ್ಕೆ ಹೋಗಿ ಬಂದಷ್ಟು ಬಿಟ್ಟರೆ ಇದುವರೆಗೂ ಯಾವುದೇ ಪ್ರಗತಿ ಆಗಿಲ್ಲ, ಯಾವುದೇ ಕೆಲಸ ಕಾರ್ಯಗಳು ಮಾಡೋಕ್ಕಾಗಿಲ್ಲ. ಹಾಗಾಗಿ ಇಡೀ ಜಿಲ್ಲೆಗೆ 5 ಜನ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ. ಆದರೆ ಸರ್ಕಾರದ ಮೇಲೆ ಇದುವರೆಗೂ ಬಜೆಟಲ್ಲಿ ಹಣ ಬಿಡುಗಡೆ ಮಾಡೋಕ್ಕೆ ಯಾವ ಶಾಸಕರು ಕೇಳಿಲ್ಲ. ಕೂಡಲೇ ಶಾಸಕರು, ನಮ್ಮ ಜಿಲ್ಲೆಯ ಶಾಸಕರು ರಾಜ್ಯ ಸರ್ಕಾರದಿಂದ 5,300 ಕೋಟಿ ಹಣ ಬಿಡುಗಡೆ ಮಾಡದೆ ಹೋದರೆ ಎಲ್ಲ ರಾಜೀನಾಮೆ ಕೊಡಬೇಕು. ಪ್ರತಿಯೊಬ್ಬರು ರಾಜೀನಾಮೆ ಕೊಟ್ಟು ಮನೆಗೆ ಕೊಡಬೇಕು. ಎಲ್ಲ ತಾಲೂಕಿನಲ್ಲಿ ಶಾಸಕರ ಮನೆ ಮುಂದೆ ನಾವು ಚಳವಳಿಯನ್ನು ಶುರು ಮಾಡ್ತೀವಿ. 5,300 ಕೋಟಿ ಹಣ ಇಟ್ಟೇ ಹೋದ್ರೆ ಅಂತಂದೇಳಿ ನಾವು ವಾಹಿನಿ ಮುಖಾಂತರ ಎಲ್ಲ ಶಾಸಕರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಯ ಎಲ್ಲ ಮಣ್ಣಿನ ಕೆರೆಗಳಿಗೆ ತುಂಬಿಸಬೇಕು. ಇಟ್ಟಿರ್ತಕ್ಕಂಥ ಮಣ್ಣಿನ ಕೆರೆ ವಿಶೇಷವಾಗಿ ಈಗ ಹಿರಿಯೂರು ತಾಲೂಕಲ್ಲಿ ಯಾವ ಕೆರೆಗೂ ಪೈಪ್ಲೈನ್ ಕಾಮಗಾರಿ ಆಗಿಲ್ಲ. ಅದರಾಗೂ ಐಮಂಗಳ ಹೋಬಳಿಯ ಕೆರೆಗೆ ಫಸ್ಟ್ ಬರ್ತಕ್ಕಂಥ ಒಂದು ಕೆರೆಗೂ ಇನ್ನೂ ಪೈಪ್ಲೈನ್ ಕಾಮಗಾರಿ ಆಗಿಲ್ಲ. ಈಗ ಬರ್ತಕ್ಕಂಥ ಪಾಯಿಗೂ ಎಲ್ಲೆಲ್ಲಿ ಅವಕಾಶ ಇತ್ತು ಚಾನಲ್ ಹೊಡೆದಾರು ಕೆರೆಗಳು ನೀರು ತುಂಬಿಸ್ಬೇಕು. ಕೆರೆಗಳು ನೀರು ತುಂಬಿಸ್ತವರೆ ಐಮಂಗಳ ಹೋಬಳಿ ಭಾಳಷ್ಟು ಕಷ್ಟ ಐತೆ. ಅದೇ ಶಾಸಕರು ಸಚಿವರು ಜವನಹಳ್ಳಿ ಹೋಬಳಿಗೆ ನೀರು ಕೊಡ್ತೀವಿ ಅಂತಂದು ಹೇಳಿದ್ರೆ ಇದುವರೆಗೂ ಕೊಟ್ಟಿಲ್ಲ. ಬರೀ ಸುಳ್ಳು ಭರವಸೆಗಳನ್ನ ಹೇಳ್ತಾರೆ. ಯಾವುದೇ ಕಾಮಗಾರಿಗಳಾಗಲಿಲ್ಲ. ನಾವು ಧರಣಿ ಕೂತ್ಕೊಂಡು 3 ತಿಂಗಳೊಳಗೆ ಮಾಡ್ತೀವಿ ಅಂತ ಹೇಳಿದ್ರು, ಆದರೂ ಮಾಡಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡಲೇ ಇದನ್ನು ಬಗೆಹರಿಸಿ ನೀರು ಹರಿಸಬೇಕು. ಈ 6 ತಾಲೂಕಿನ ಎಲ್ಲ ಮಣ್ಣಿನ ಕೆರೆ ನೀರು ತುಂಬಬೇಕಂತ ಮತ್ತೈತಿ. ನಾವು ಮೊದಲೇ ನಮ್ಮ ಜಿಲ್ಲೆನೇ ಮೊದಲು ಮುಖ್ಯವಾಗಿ ಬಯಲಸೀಮಾ ಯೋಜನೆ ಫಲಾನುಭವಿಗಳು ನಮ್ಮ ಜಿಲ್ಲೆ ಕೊಡಬೇಕಾಯಿತು. ನಮ್ಮ ಜಿಲ್ಲೆ ಎಲ್ಲ ಕೆರೆ ತುಂಬಬೇಕಾಯಿತು, ಎಲ್ಲ ಕೆರೆಗಳು ಸೇರಿಸಬೇಕಾಯಿತು. ಅದನ್ನು ಬಿಟ್ಟು ಪ್ರತಿ ವರ್ಷ 5,000 ಕೋಟಿ ಒಂದ್ಸಲ ಆಯಿತು, 11,000 ಕೋಟಿಗಾಯಿತು, 21,000 ಕೋಟಿ ಬಂತು, ಮುಂದೆ 27,000 ಕೋಟಿ. ಬರೀ ಯೋಜನೆ ಗಾತ್ರವನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಬಿಟ್ಟರೆ ಇವರು ನಮ್ಮ ಜಿಲ್ಲೆಗೆ ನೀರು ಹರಿಸಬೇಕು. ಎಲ್ಲ ಎರಡೂ ಪಕ್ಷದ ಶಾಸಕರು, ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ಇಚ್ಛಾಶಕ್ತಿ ಇಲ್ಲ. ಎರಡೂ ಪಕ್ಷದ ಶಾಸಕರು ನಮ್ಮ ಜಿಲ್ಲೆಯನ್ನು ಕಡೆಗಣಿಸಿ ಇದನ್ನು ಲಾಭದಾಯಕ ಮಾಡ್ಕೊಳ್ಳೋಕ್ಕೋಸ್ಕರ ಈ ಯೋಜನೆ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಅನಿಸುತ್ತೆ. ಹಾಗಾಗಿ ನಮ್ಮ ಜಿಲ್ಲೆಗೆ ಈ ವರ್ಷ ನೀರು ಹರಿಸ್ತಾ ಹೋದರೆ ಮುಂದೆ ಎಲ್ಲ ಸರ್ಕಾರಗಳು ಮುಂದೆ ನಮ್ಮ ಯಾವುದೇ ಹಳ್ಳಿ ಒಳಗೆ ಬಂದು ಪ್ರಚಾರ ಮಾಡಬಾರ್ದು, ಯಾವುದೇ ಶಾಸಕರು ಹಳ್ಳಿ ಹೊರಗೆ ಬರಬಾರ್ದು, ಎಲ್ಲರೂ ಗೆರವು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇವತ್ತು ನಾವು ಜಿಲ್ಲಾ ನೀರಾವರಿ ಸಚಿವರು ಬಂದು ಮನವಿ ವಿಧಾನದಲ್ಲಿ ನಮ್ಮ ಜಿಲ್ಲೆ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ. ಜೈಲು ಬರೋ ಚಳವಳಿಯನ್ನು ತಗೋಬೇಕು ಅಂತಂದೇಳಿ ನಾವೀಗ ಇಲ್ಲ ಮಾಡಿ ಹೋರಾಟ ತೀರ್ಮಾನ ಮಾಡ್ಕೊಂಡಿದ್ವಿ. ಯಾವುದೇ ಕಾರಣಕ್ಕೂ ಸಬು ಬೀಳ್ತಕ್ಕಂಥದ್ದಲ್ಲ, ಸಬು ಮಾಡ್ತಕ್ಕಂಥದ್ದಲ್ಲ, ರೈತರು ಬಂದರೂ ಕೂಗಿರುವರು ಅಂತಲ್ಲ. ನಾವು ನಿರಂತರವಾಗಿ ಹೋರಾಟ ಚಳವಳಿಯನ್ನು ಮಾಡ್ತಿದ್ವಿ. ಈ ಸಲ ಅಧಿವೇಶನದಲ್ಲಿ ನಾವು ಹಣ ಬಿಡುಗಡೆ ಮಾಡಿದೆ. ಅವನಂತೂ ನಮ್ಮ ಪ್ರಾಣವರು ಸಿಗ್ತಿಲ್ಲ, ಪ್ರಾಣ ಕೊಡೋಕ್ಕೂ ತಯಾರಾಗಿದ್ವಿ. 5,300 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರ ಕೂಡ 5,000 ಕೋಟಿ ಕೊಡಬೇಕು ಅಂತ ಹೇಳಿ ವಾಹಿನಿ ಮುಖಾಂತರ ನಾನು ಸರ್ಕಾರಗಳನ್ನು ಒತ್ತಾಯ ಮಾಡ್ತೀನಿ. ವಿರೋಧ ಪಕ್ಷ ಅಶೋಕ್ ಅವರು ಬಂಧುಗಳೇ ನೋಡಿ, ಈಗಾಗಲೇ ಚಿತ್ರದುರ್ಗ ಜಿಲ್ಲೆಗೆ ನೀರು ಹರಿದೆ 18 ವರ್ಷಗಳನ್ನು ದಾಟಿದೆ. ಕಾಮಗಾರಿ ಆರಂಭವಾಗಿದೆ. ಆದರೆ 18 ವರ್ಷ ಆದರೂ ಕೂಡ ಈ 18 ವರ್ಷ ಅವಧಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಜಿಲ್ಲೆಯಲ್ಲಿ ನೀರಾವರಿಯನ್ನು ಮಾಡಬೇಕಾಗಿದ್ದು ಇದುವರೆಗೂ ಮಾಡಿಲ್ಲ. ನಾವು ಪ್ರತಿ ಪಕ್ಷಗಳನ್ನು ಕೂಡ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ತಿಳಿದು ಬಂದಿದೆ, ಇದೇ ಚಿತ್ರದುರ್ಗದಲ್ಲಿ ಅಶೋಕ್ ಅವರು ಇದು ರಾಜಕೀಯ ಪ್ರೇರಿತ, BJPಗೂ ಅಥವಾ ಕೇಂದ್ರ ಸರ್ಕಾರಕ್ಕೂ ಈ ಭದ್ರಾ ಮೇಲ್ದಂಡೆ ರೈತರ ಹೋರಾಟಕ್ಕೂ ಸಂಬಂಧ ಇಲ್ಲ ಅಂತ ನಾವು ಒಳ್ಳೆ ಭಾಷೆಯಲ್ಲಿ ಅಶೋಕ್ ಅವರಿಗೆ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಇಲ್ಲೇ ತನಕ ನೀವು ಮಾಡಿರೋಂಥ ಕೆಲಸವನ್ನು ನಾವು ನೋಡಿದ್ದೀವಿ. ಯಾಕೆ ಮೋದಿಯವರು ಚಿತ್ರದುರ್ಗಕ್ಕೆ ಬಂದು ಈ ಭಾಗದ ಜನರ ಮತವನ್ನು ಕದೀಲಿಕ್ಕೋಸ್ಕರ ಸುಳ್ಳು ಹೇಳಿ ಹೋದರು. 5,300 ಕೋಟಿ ರೂಪಾಯಿ ನಾವು ಕೇಳಿದ್ವಿ, ಈ ಜಿಲ್ಲೆ ಜನ ಕೇಳಿದ್ವಾ? 5,300 ಕೋಟಿ ರೂಪಾಯಿನ ಮಂಜೂರಾತಿ ಕೊಟ್ಟಿದ್ವಿ ಅಂತ ಹೇಳಿದಂಥವರು ಯಾಕೆ ಈಗ 2.5 ವರ್ಷ ಆಗೋಯ್ತು ಆ ಹಣವನ್ನು ಬಿಡುಗಡೆ ಮಾಡಲಿಲ್ಲ? ನೀವು ತೀಟಿಗೋಸ್ಕರ ಜನರನ್ನ ದಾರಿ ತಪ್ಪಿಸಿ ಈ ಥರ ಮಾಡ್ತಾ ಇದ್ದೀರಿ. BJPಯವರು ಹೊತ್ತಿಗೊಂತರ ಒಂದೊಂದು ಮಾತನ್ನು ಆಡೋದು ಒಳ್ಳೆಯ ಬೆಳವಣಿಗೆ ಅಲ್ಲ.
ತಕ್ಷಣಕ್ಕೆ ಆರ್ ಅಶೋಕರ್ ಅವರು ಕ್ಷಮೆ ಕೇಳಬೇಕು ಈ ಜಿಲ್ಲೆಯ ಜನರನ್ನ. ಇಲ್ಲಾಂದರೆ ನೀವು ಮತ್ತೊಮ್ಮೆ ಈ ಜಿಲ್ಲೆಗೆ ಕಾಲಿಟ್ಟೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ಎಚ್ಚರಿಕೆ. ಈ ಜಿಲ್ಲೆಯ ಜನ ನೀರಿನಿಂದ ಬಸವಳಿದಿದ್ದಾರೆ. ನಿಮಗೆ ಮನುಷ್ಯತ್ವ, ವಿವೇಕ, ವಿಚಾರ ಏನಾದರೂ ಇದ್ದರೆ ಈ ಜಿಲ್ಲೆಯ ಸುತ್ತ ಇರುವಂಥ ಜಿಲ್ಲೆಗಳ ಆರ್ಥಿಕ ಸ್ಥಿತಿ ಮತ್ತು ನಾಗರಿಕರ ಬದುಕಿನ ಸ್ಥಿತಿ ಹೇಗಿದೆ ಅಂತ ಒಂದು ಸಾರಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಈ ಜಿಲ್ಲೆಯ ಜನ ಯಾಕೆ ಬಡತನದಲ್ಲಿ ನಿರಂತರವಾಗಿ ಬೇಯ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಾಚಿಕೆ ಆಗೋದಿಲ್ವಾ? 2008ರಲ್ಲಿ ಇದೇ ಚಿತ್ರದುರ್ಗದ ಸ್ಟೇಡಿಯಮ್ಮಲ್ಲಿ ಹೇಳಿದ್ರಿ, ನಿಮ್ಮ ಪಕ್ಷದವರು ಮತ್ತೆ ದಳದವರು ಸೇರಿಕೊಂಡು ಇನ್ನು 4 ವರ್ಷದಲ್ಲಿ ನಾವು ನೀರು ಹರಿಸ್ತೀವಿ, ನೀರು ಹರಿಸಿ ನಾವು ಮತಕ್ಕೆ ಬರ್ತೀವಿ ಅಂತ ಹೇಳಿದ್ರಲ್ಲ. ಕೇಳಿ, ನೀವು ಇರಲಿಲ್ಲ ಆ ದಿವಸ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೀವಿ, ಈ ಜಿಲ್ಲೆಯ ಜನರಿಗೆ ನೀರಿನ ದಾಹ ಹೆಚ್ಚಾಗಿದೆ. ಈ ಜಿಲ್ಲೆಯ ಅಂತರ್ಜಲದ ಅಪವ್ಯಯ ಈ ಜಿಲ್ಲೆಯಲ್ಲಿ ಅಂತರ್ಜಲವನ್ನು ಅಪಾಯದ ಮಟ್ಟವನ್ನು ಮೀರಿ ನಾವು ಬಳಸ್ತಾ ಇದ್ದೀವಿ. ಆ ಕಾರಣಕ್ಕೆ ಇವತ್ತು ನೀರು ಹರಿಲೇಬೇಕು. ಈ ವಿಚಾರವಾಗಿ ನಮ್ಮ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳವ್ರ ಜೊತೆಗೆ ನಾವು ಕೂತು ಮಾತಾಡ್ತೀವಿ. ಮುಂದಕ್ಕೆ ಏನೇ ಆದರೂ ಕೂಡ ನಾವು ತೀರ್ಮಾನ ತಗೊಳ್ತೀವಿ. ನಾವು ಈಗಾಗಲೇ ತೀರ್ಮಾನವನ್ನು ತಗೊಂಡಿದ್ದೀವಿ. ಈ ಹೋರಾಟಕ್ಕೆ ನಾವು ಸರ್ಕಾರ ಇವತ್ತು ಬರಬೇಕಾಗಿತ್ತು, ದೊಡ್ಡ ನೀರಾವರಿ ಸಚಿವರು ಬರಬೇಕಾಗಿತ್ತು, MD ಬರಬೇಕು ಅಂತ ಪತ್ರ ಕೊಟ್ಟಿದ್ದೀವಿ. ಬರದೇ ಹೋದರೆ ನಾವು ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುವಂಥ ಪರಿಸ್ಥಿತಿಯನ್ನು ತಾವು ನಿರ್ಮಾಣ ಮಾಡ್ತಾ ಇದ್ದೀರಿ. 5,300 ಕೋಟಿ ರೂಪಾಯಿಯನ್ನು ನೀವು ಕೊಡದೆ ಹೋದರೆ ಮೋದಿಯವರೇ ನಾವು ಹೇಳ್ತೀವಿ, ಜಂತರ್ ಮಂತರಲ್ಲಿ 5,000ಕ್ಕಿಂತ ಕಡಿಮೆ ಇಲ್ದಂಗೆ ಜನ ಬಂದು ನಾವು ಕೋರ್ತೀವಿ. ನಿಮಗೆ ಎಚ್ಚರಿಕೆ ಇರಲಿ, ಈ ಜಿಲ್ಲೆಯ ಜನರ ಜೀವನ ಮರಣದ ಹೋರಾಟ. ಈ ಜಿಲ್ಲೆಯಲ್ಲಿ ತಾರತಮ್ಯದ ನೀರಾವರಿಯನ್ನು ಮಾಡಿದ್ದೀರಿ. ಒಂದು ತಾಲೂಕಿಗೆ, ಹೊಳಲ್ಕೆರೆ ತಾಲೂಕಿಗೆ ಇಡೀ ಭದ್ರಾ ಮೇಲ್ದಂಡೆ ಪ್ರಾಜೆಕ್ಟಲ್ಲಿ ಡ್ರಿಪ್ಪನ್ನೇ ಅಳವಡಿಸಿಲ್ಲ. ನಿಮಗೆ ನಾಚಿಕೆ ಆಗೋದಿಲ್ವೇನ್ರಿ? ಯಾಕ್ರಿ ತಾರತಮ್ಯ ಮಾಡಿದಿರಿ? ಈ ಜಿಲ್ಲೆಯಲ್ಲಿ ಹೋರಾಟ ಆರಂಭ ಆಗಿದ್ದು ಸಮಗ್ರ ನೀರಾವರಿ ಹೋರಾಟ ಅಂತ. ಈ ತಾರತಮ್ಯದ ನೀರಾವರಿಯನ್ನು ತಕ್ಷಣಕ್ಕೆ ನಿಲ್ಲಿಸಿ. ಇಡೀ ಜಿಲ್ಲೆಯ ಪ್ರತಿ ರೈತನ ಜಮೀನಿಗೆ ನೀರು ಹರಿಲೇಬೇಕು. ಆ ಕಾರಣಕ್ಕೆ ನಾವು ಈ ಜಿಲ್ಲೆಯ ಜನ, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ನಿಮ್ಮನ್ನು ಎಲ್ಲೇ ತನಕ ಆದರೂ ಬೆನ್ನತ್ತಲಿಕ್ಕೆ ತಯಾರಾಗಿದ್ದೀವಿ ಅಂತೇಳಿ ಈ ತಮ್ಮ ವಾಹಿನಿಯ ಮುಖಾಂತರ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಬಂಧುಗಳೇ, ನೋಡಿ, ಈಗಾಗಲೇ ಚಿತ್ರದುರ್ಗ ಜಿಲ್ಲೆಗೆ ನೀರು ಹರಿದೆ 18 ವರ್ಷಗಳನ್ನು ದಾಟಿದೆ. ಕಾಮಗಾರಿ ಆರಂಭವಾಗಿದೆ. ಆದರೆ 18 ವರ್ಷ ಆದರೂ ಕೂಡ ಈ 18 ವರ್ಷ ಅವಧಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಜಿಲ್ಲೆಯಲ್ಲಿ ನೀರಾವರಿಯನ್ನು ಮಾಡಬೇಕಾಗಿದ್ದು ಇದುವರೆಗೂ ಮಾಡಿಲ್ಲ. ನಾವು ಪ್ರತಿ ಪಕ್ಷಗಳನ್ನು ಕೂಡ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ತಿಳಿದು ಬಂದಿದೆ, ಇದೇ ಚಿತ್ರದುರ್ಗದಲ್ಲಿ ಆರ್ ಅಶೋಕ್ ಅವರು ಇದು ರಾಜಕೀಯ ಪ್ರೇರಿತ, BJPಗೂ ಅಥವಾ ಕೇಂದ್ರ ಸರ್ಕಾರಕ್ಕೂ ಈ ಭದ್ರಾ ಮೇಲ್ದಂಡೆ ರೈತರ ಹೋರಾಟಕ್ಕೂ ಸಂಬಂಧ ಇಲ್ಲ ಅಂತ ನಾವು ಒಳ್ಳೆ ಭಾಷೆಯಲ್ಲಿ ಅಶೋಕ್ ಅವರಿಗೆ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಇಲ್ಲೇ ತನಕ ನೀವು ಮಾಡಿರೋಂಥ ಕೆಲಸವನ್ನು ನಾವು ನೋಡಿದ್ದೀವಿ. ಯಾಕೆ ಮೋದಿಯವರು ಚಿತ್ರದುರ್ಗಕ್ಕೆ ಬಂದು ಈ ಭಾಗದ ಜನರ ಮತವನ್ನು ಕದೀಲಿಕ್ಕೋಸ್ಕರ ಸುಳ್ಳು ಹೇಳಿ ಹೋದರು. 5,300 ಕೋಟಿ ರೂಪಾಯಿ ನಾವು ಕೇಳಿದ್ವಿ, ಈ ಜಿಲ್ಲೆ ಜನ ಕೇಳಿದ್ವಾ? 5,300 ಕೋಟಿ ರೂಪಾಯಿನ ಮಂಜೂರಾತಿ ಕೊಟ್ಟಿದ್ದೀವಿ ಅಂತ ಹೇಳಿದಂಥವರು ಯಾಕೆ ಈಗ 2.5 ವರ್ಷ ಆಗೋಯ್ತು ಆ ಹಣವನ್ನು ಬಿಡುಗಡೆ ಮಾಡಲಿಲ್ಲ? ನೀವು ತೀಟಿಗೋಸ್ಕರ ಜನರನ್ನ ದಾರಿ ತಪ್ಪಿಸಿ ಈ ಥರ ಮಾಡ್ತಾ ಇದ್ದೀರಿ. BJPಯವರು ಹೊತ್ತಿಗೊಂತರ ಒಂದೊಂದು ಮಾತನ್ನು ಆಡೋದು ಒಳ್ಳೆಯ ಬೆಳವಣಿಗೆ ಅಲ್ಲ. ತಕ್ಷಣಕ್ಕೆ ಆರ್ ಅಶೋಕರ್ ಅವರು ಕ್ಷಮೆ ಕೇಳಬೇಕು ಈ ಜಿಲ್ಲೆಯ ಜನರನ್ನ. ಇಲ್ಲಾಂದರೆ ನೀವು ಮತ್ತೊಮ್ಮೆ ಈ ಜಿಲ್ಲೆಗೆ ಕಾಲಿಟ್ಟೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ಎಚ್ಚರಿಕೆ. ಈ ಜಿಲ್ಲೆಯ ಜನ ನೀರಿನಿಂದ ಬಸವಳಿದಿದ್ದಾರೆ. ನಿಮಗೆ ಮನುಷ್ಯತ್ವ, ವಿವೇಕ, ವಿಚಾರ ಏನಾದರೂ ಇದ್ದರೆ ಈ ಜಿಲ್ಲೆಯ ಸುತ್ತ ಇರುವಂಥ ಜಿಲ್ಲೆಗಳ ಆರ್ಥಿಕ ಸ್ಥಿತಿ ಮತ್ತು ನಾಗರಿಕರ ಬದುಕಿನ ಸ್ಥಿತಿ ಹೇಗಿದೆ ಅಂತ ಒಂದು ಸಾರಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಈ ಜಿಲ್ಲೆಯ ಜನ ಯಾಕೆ ಬಡತನದಲ್ಲಿ ನಿರಂತರವಾಗಿ ಬೇಯ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಾಚಿಕೆ ಆಗೋದಿಲ್ವಾ? 2008ರಲ್ಲಿ ಇದೇ ಚಿತ್ರದುರ್ಗದ ಸ್ಟೇಡಿಯಮ್ಮಲ್ಲಿ ಹೇಳಿದ್ರಿ, ನಿಮ್ಮ ಪಕ್ಷದವರು ಮತ್ತೆ ದಳದವರು ಸೇರಿಕೊಂಡು ಇನ್ನು 4 ವರ್ಷದಲ್ಲಿ ನಾವು ನೀರು ಹರಿಸ್ತೀವಿ, ನೀರು ಹರಿಸಿ ನಾವು ಮತಕ್ಕೆ ಬರ್ತೀವಿ ಅಂತ ಹೇಳಿದ್ರಲ್ಲ. ಕೇಳಿ, ನೀವು ಇರಲಿಲ್ಲ ಆ ದಿವಸ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೀವಿ, ಈ ಜಿಲ್ಲೆಯ ಜನರಿಗೆ ನೀರಿನ ದಾಹ ಹೆಚ್ಚಾಗಿದೆ. ಈ ಜಿಲ್ಲೆಯ ಅಂತರ್ಜಲದ ಅಪವ್ಯಯ ಈ ಜಿಲ್ಲೆಯಲ್ಲಿ ಅಂತರ್ಜಲವನ್ನು ಅಪಾಯದ ಮಟ್ಟವನ್ನು ಮೀರಿ ನಾವು ಬಳಸ್ತಾ ಇದ್ದೀವಿ. ಆ ಕಾರಣಕ್ಕೆ ಇವತ್ತು ನೀರು ಹರಿಲೇಬೇಕು. ಈ ವಿಚಾರವಾಗಿ ನಮ್ಮ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳವ್ರ ಜೊತೆಗೆ ನಾವು ಕೂತು ಮಾತಾಡ್ತೀವಿ. ಮುಂದಕ್ಕೆ ಏನೇ ಆದರೂ ಕೂಡ ನಾವು ತೀರ್ಮಾನ ತಗೊಳ್ತೀವಿ. ನಾವು ಈಗಾಗಲೇ ತೀರ್ಮಾನವನ್ನು ತಗೊಂಡಿದ್ದೀವಿ. ಈ ಹೋರಾಟಕ್ಕೆ ನಾವು ಸರ್ಕಾರ ಇವತ್ತು ಬರಬೇಕಾಗಿತ್ತು, ದೊಡ್ಡ ನೀರಾವರಿ ಸಚಿವರು ಬರಬೇಕಾಗಿತ್ತು, MD ಬರಬೇಕು ಅಂತ ಪತ್ರ ಕೊಟ್ಟಿದ್ದೀವಿ. ಬರದೇ ಹೋದರೆ ನಾವು ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುವಂಥ ಪರಿಸ್ಥಿತಿಯನ್ನು ತಾವು ನಿರ್ಮಾಣ ಮಾಡ್ತಾ ಇದ್ದೀರಿ. 5,300 ಕೋಟಿ ರೂಪಾಯಿಯನ್ನು ನೀವು ಕೊಡದೆ ಹೋದರೆ ಮೋದಿಯವರೇ ನಾವು ಹೇಳ್ತೀವಿ, ಜಂತರ್ ಮಂತರಲ್ಲಿ 5,000ಕ್ಕಿಂತ ಕಡಿಮೆ ಇಲ್ದಂಗೆ ಜನ ಬಂದು ನಾವು ಕೋರ್ತೀವಿ. ನಿಮಗೆ ಎಚ್ಚರಿಕೆ ಇರಲಿ, ಈ ಜಿಲ್ಲೆಯ ಜನರ ಜೀವನ ಮರಣದ ಹೋರಾಟ. ಈ ಜಿಲ್ಲೆಯಲ್ಲಿ ತಾರತಮ್ಯದ ನೀರಾವರಿಯನ್ನು ಮಾಡಿದ್ದೀರಿ.
ಒಂದು ತಾಲೂಕಿಗೆ ಹೊಳಲ್ಕೆರೆ ತಾಲೂಕಿಗೆ ಇಡೀ ಭದ್ರಾ ಮೇಲ್ದಂಡೆ ಪ್ರಾಜೆಕ್ಟಲ್ಲಿ ಡ್ರಿಪ್ಪನ್ನೇ ಅಳವಡಿಸಿಲ್ಲ. ನಿಮಗೆ ನಾಚಿಕೆ ಆಗೋದಿಲ್ವೇನ್ರಿ? ಯಾಕ್ರಿ ತಾರತಮ್ಯ ಮಾಡಿದಿರಿ? ಈ ಜಿಲ್ಲೆಯಲ್ಲಿ ಹೋರಾಟ ಆರಂಭ ಆಗಿದ್ದು ಸಮಗ್ರ ನೀರಾವರಿ ಹೋರಾಟ ಅಂತ. ಈ ತಾರತಮ್ಯದ ನೀರಾವರಿಯನ್ನು ತಕ್ಷಣಕ್ಕೆ ನಿಲ್ಲಿಸಿ. ಇಡೀ ಜಿಲ್ಲೆಯ ಪ್ರತಿ ರೈತನ ಜಮೀನಿಗೆ ನೀರು ಹರಿಲೇಬೇಕು. ಆ ಕಾರಣಕ್ಕೆ ನಾವು ಈ ಜಿಲ್ಲೆಯ ಜನ, ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ನಿಮ್ಮನ್ನು ಎಲ್ಲೇ ತನಕ ಆದರೂ ಬೆನ್ನತ್ತಲಿಕ್ಕೆ ತಯಾರಾಗಿದ್ದೀವಿ ಅಂತೇಳಿ ಈ ತಮ್ಮ ವಾಹಿನಿಯ ಮುಖಾಂತರ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. Saudara